ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಹತ್ತಿ ಹಾರವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಹತ್ತಿ ಎಳೆಗಳು, ಕಲರ್ ಶೈನಿಂಗ್ ಪೇಪರು, ಕತ್ತರಿ, ದಾರ, ಫೆವಿಕಾಲ್ ಮತ್ತು ಕುಂದನ್ ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ತಗೊಳ್ತಾ ಇದ್ದೀನಿ. ಆರು ಹತ್ತಿ ಎಳೆಗಳನ್ನು ತಗೊಳ್ತಾ ಇದ್ದೀನಿ. ಫಸ್ಟು ಇದು ಎಷ್ಟು ಸೈಜ್ನಲ್ಲಿ ಬೇಕಿದ್ರೂ ಇರ್ಬೋದು, ಇಷ್ಟೇ ಸೈಜ್ ಬೇಕು ಅನ್ನೋದೇನೂ ಇಲ್ಲ. ಹಾರ ಯಾವ ಸೈಜ್ನಲ್ಲಿ ಇರಬೇಕು ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೋಬೇಕಾಗತ್ತೆ. ಆರು ಎಳೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎರಡು ಎಳೆಗಳನ್ನು ತೆಗೆದುಕೊಂಡು ಜಡೆ ಹಾಕ್ತಾ ಇದ್ದೀನಿ. ಇದು ನಿಮಗೆಲ್ರಿಗೂ ಗೊತ್ತಿರುತ್ತೆ. ಈ ಗೆಜ್ಜೆ ವಸ್ತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದೆ, ಕಳೆದ ವರ್ಷದ ವಿಡಿಯೋದಲ್ಲಿ. ಅದನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಜಡೆಯ ತುದಿ ಭಾಗವನ್ನು ಸೇರಿಸಿಬಿಟ್ಟು ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ಓವಲ್ ಶೇಪ್ನಲ್ಲಿ ಇರಬೇಕು, ಆ ರೀತಿ ಮಾಡ್ತಾ ಇದ್ದೀನಿ. ಇವಾಗ ಎರಡು ಹತ್ತಿ ಎಳೆಗಳನ್ನು ತೆಗೆದುಕೊಂಡು ಕಲರ್ ಪೇಪರಿಂದ ಕಟ್ ಹಾಕ್ತಾ ಇದ್ದೀನಿ. ಕಲರ್ ಪೇಪರನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿಕೊಟ್ಟಿದ್ದೀನಿ, ಹಾಗಾಗಿ ಒಂದನ್ನು ಮಾತ್ರ ತೋರಿಸಿಕೊಡ್ತಾ ಇದ್ದೀನಿ. ಹತ್ತಿ ಎಳೆಗಳ ಮೇಲೆ ಶೈನಿಂಗ್ ಪೇಪರನ್ನು ಸುತ್ತಿ ತುದಿಯಲ್ಲಿ ಅಂಟಿಸ್ತಾ ಇದ್ದೀನಿ. ಪೇಪರು ಕಿತ್ತೋಗದೇ ಇರೋ ಹಾಗೆ. ಇದೇ ರೀತಿ ಉದ್ದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಹಾಕ್ಕೊಂಡು ಹೋಗಬೇಕು. ಇವಾಗ ಮಾಡಿ ಇಟ್ಟಿದ್ದೀನಿ. 3 ಎಳೆಗಳನ್ನು ಮಾಡಿಕೊಂಡಿದ್ದೀನಿ. ಹಾರಕ್ಕೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನು ಸ್ಯಾಟಿನ್ ರೋಲ್, ವೈಟ್ ಕಲರ್ ಸ್ಯಾಟಿನ್ ರೋಲ್ ಮಧ್ಯದಲ್ಲಿ ಸ್ಟೆಪ್ಲರ್ ಹಾಕಿ ವಿ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಹತ್ತಿಯ ಎಳೆಗಳನ್ನು ಇಡ್ತಾ ಇದ್ದೀನಿ. ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಅಂಟಿಸ್ಕೋಬೇಕಾಗತ್ತೆ. ತುದಿಯಲ್ಲಿ ಸ್ವಲ್ಪ ಉದ್ದ ಬಿಟ್ಟು ಜಾಸ್ತಿ ಎಲ್ಲವನ್ನು ಸ್ಟ್ರೈಟಾಗಿ ನೀಟಾಗಿ ನಿಲ್ಲೋ ಹಾಗೆ ನೋಡಿಕೊಂಡು ಆಮೇಲೆ ಅಂಟಿಸ್ಕೋಬೇಕಾಗತ್ತೆ. ಇದೇ ರೀತಿ ಇನ್ನೊಂದು ಬದಿಯಲ್ಲಿ ಕೂಡ ಅಂಟಿಸ್ಕೋಬೇಕಾಗತ್ತೆ. ಆಗಲೇ ಅಂಟಿಸಿದ್ದೀನಿ ನಾನು. ಇವಾಗ
ಕೆಳಭಾಗದಲ್ಲಿ ಸ್ವಲ್ಪ ಉದ್ದ ಜಡೆಯನ್ನು ಓವಲ್ ಶೇಪ್ನಲ್ಲಿ ಮಾಡಿ ಅಂಟಿಸ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಸ್ವಲ್ಪ ಚಿಕ್ಕ ಸೈಜ್ನಲ್ಲಿ ಮಾಡಿಕೊಂಡು ಇಡ್ತಾ ಇದ್ದೀನಿ. ಈಗಾಗಲೇ ನಿಮಗೆಲ್ಲರೂ ಐಡಿಯಾ ಬಂದಿರುತ್ತೆ, ಯಾಕೆಂದರೆ ನಾನು ಸಾಕಷ್ಟು ಇದೇ ರೀತಿ ವಿಡಿಯೋಗಳನ್ನು ಮಾಡಿದ್ದೀನಿ. ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಈಗಾಗಲೇ ನನ್ನ ಚಾನಲ್ ನೋಡ್ತಾ ಇರೋರಿಗೆ ನಾನು ಮಾಡೋದು ಗೊತ್ತಾಗಿರುತ್ತೆ. ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಫೆವಿಕಾಲ್ ಹಾಕಿ ಅಂಟಿಸ್ಕೋಬೇಕಾಗುತ್ತೆ. ಇವಾಗ 1.5 ಸೆಂಟಿಮೀಟರ್ ಕಾರ್ಡ್ನಲ್ಲಿ ಚಿಕ್ಕ ಹೂಗಳನ್ನು ಮಾಡ್ಕೊಂಡಿದ್ದೀನಿ. ಇದರ ಬದಲಿಗೆ ಹಾಗೆ ಕೊಂದನ್ಗಳನ್ನು ಅಂಟಿಸ್ಕೋಬೋದು. ಇಲ್ಲಿಗೆ ಹಾರ ಮುಗಿದಿದೆ. ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇಷ್ಟೇ, ಆಯಿತು. ತುಂಬ ಸಿಂಪಲ್ ಆಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.